ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಹಿನ್ನೆಲೆ ಶಾಸಕ ಸ್ಥಾನದ ಬಗ್ಗೆ ವಕೀಲರ ಜೊತೆ ವಿನಯ್ ಕುಲಕರ್ಣಿ ಚರ್ಚೆ ಮಾಡ್ತಾ ಇದ್ದಾರೆ. ಬಹುತೇಕ ಶಿಕ್ಷೆಯ ಆದೇಶ ಇದೆಯಲ್ಲ, ಕೋರ್ಟ್ನ ಆದೇಶದ ಪ್ರತಿ ಸ್ಪೀಕರ್ಗೆ ಇವತ್ತು ತಲುಪುವ ಸಾಧ್ಯತೆ ಇದೆ. ನಿನ್ನೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಇವತ್ತು ಆ ಆದೇಶದ ಪ್ರತಿ ಸ್ಪೀಕರ್ಗೆ ತಲುಪುತ್ತೆ. ಆದೇಶದ ಪ್ರತಿ ತಲುಪಿದರೆ ಇವತ್ತೇ ಶಾಸಕ ಸ್ಥಾನ ರದ್ದು ಮಾಡ್ತಾರೆ ಸ್ಪೀಕರ್. ಹೈಕೋರ್ಟ್ನಿಂದ ಆದೇಶಕ್ಕೆ ತಡೆ ತಂದಲ್ಲಿ ಮಾತ್ರ ತೆರವು ನೀಡಲಿಕ್ಕೆ ಸಾಧ್ಯವಾಗುತ್ತೆ. 30 ದಿನಗಳ ಒಳಗೆ ಸ್ಟೇ ತಂದರೆ ಮಾತ್ರ ಶಾಸಕ ಸ್ಥಾನವನ್ನು ಉಳಿಸಿಕೊಳ್ಳಬಹುದು. ಹೇಗೆ ಸತೀಶ್ ಸೈಲ್ ಅವರು ಕೂಡ ಅದೇ ರೀತಿ ಅನರ್ಹರಾಗಿದ್ದರು. ಆನಂತರದಲ್ಲಿ ಸ್ಟೇ ತಂದು ತಮ್ಮ ಶಾಸಕತ್ವವನ್ನು ಉಳಿಸಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಶಾಸಕ ಸ್ಥಾನ ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ 30 ದಿನಗಳ ಗಡುವಿದೆ. ಆ 30 ದಿನಗಳ ಒಳಗಾಗಿ ಸಿಕ್ಕರೆ ಮಾತ್ರ ಶಾಸಕ ಸ್ಥಾನ ಉಳಿಯುತ್ತೆ, ಇಲ್ಲವಾದರೆ ಆತ ಶಾಸಕ ಸ್ಥಾನವನ್ನು ಕಳೆದುಕೊಳ್ಬೇಕಾಗತ್ತೆ. ಹಾಗಾದರೆ ಮುಂದೆ ವಿನಯ್ ಕುಲಕರ್ಣಿಗಿರುವಂಥ ಸವಾಲುಗಳೇನು, ಜೊತೆಗೆ ಈಗ ಏನೆಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ ಅಂತ? ದಶರಥ್, ಈಗಾಗಲೇ ಏನು ವಿನಯ್ ಕುಲಕರ್ಣಿಯನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟಿರುವಂಥದ್ದು. ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಅಪರಾಧಿ ಅಂತೇಳಿ ಕೋರ್ಟ್ ಯಾವಾಗ ಆತನ ದೋಷಿ ಅಂತೇಳಿ ತೀರ್ಪನ್ನು ಕೊಡ್ತಾ ಆದ ನಂತರ ಇದೀಗ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಿರುವಂಥದ್ದು. ಇಡೀ ಪ್ರಕರಣದಲ್ಲಿ 17 ಜನ ಆರೋಪಿಗಳು ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥದ್ದು. ಎಲ್ಲರೂ ಕೂಡ ಒಂದೇ ಬ್ಯಾರಕ್ನಲ್ಲಿ ಇರುವಂಥದ್ದು. ಇನ್ನು ವಿನಯ್ ಕುಲಕರ್ಣಿ ವಿಚಾರಕ್ಕೆ ಬರೋದಾದರೆ, ಈತ ಜನಪ್ರತಿನಿಧಿಯಾಗಿದ್ದಂಥದ್ದು, ಹಾಲಿ ಶಾಸಕ, ಹಿಂದೆ ಮಾಜಿ ಸಚಿವರಾಗಿದ್ದಂಥ ವ್ಯಕ್ತಿ, ಹಿಂದೆ ಸಚಿವರು ಕೂಡ ಆಗಿದೆ. ಈತ ಮಾಜಿ ಸಚಿವ ಅಂತಲೂ ಕೂಡ ಕರೆಸ್ಕೊಳ್ತಾ ಇರುವಂಥದ್ದು. ಈಗ ಅಪರಾಧಿಯಾಗಿ ಜೈಲಿನಲ್ಲಿ ಸಜಾಬಂದಿಯಾಗಿ ಇರುವಂಥದ್ದು. ಸಜಾಬಂದಿಗೆ ಆತನೇ ಆದ ಒಂದು ನಂಬರನ್ನು ಕೊಡ್ತಾರೆ, UTP ನಂಬರ್. ತಾತ್ಕಾಲಿಕವಾಗಿ ಅದನ್ನು 3674 ನಂಬರನ್ನು ಕೊಟ್ಟಿದ್ದಾರೆ. ನಿನ್ನೆಂದನೂ ಕೂಡ ಎಲ್ಲರೂ ಒಂದೇ ಕ್ವಾರಂಟೈನ್ ಸೆಲ್ ಏನಿದೆ ಆ ಸೆಲ್ನಲ್ಲಿ ಬಿಟ್ಟಿರುವಂಥದ್ದು, ಅಲ್ಲಿರ್ತಾರೆ. ಮುಂದೆ ವಾಟ್ ನೆಕ್ಸ್ಟ್ ಅಂತ ಇಲ್ಲಿ ನೋಡೋದಾದರೆ, ಈಗಾಗಲೇ ಏನು ಆದೇಶ ಕೊಟ್ಟಿರುತ್ತೆ ನ್ಯಾಯಾಲಯ, ತೀರ್ಪಿನ ಪ್ರತಿಯನ್ನು ಆರೋಪಿಗಳ ಪರ ವಕೀಲರಿಗೆ ಒಂದೊಂದು ಕಾಪಿಯನ್ನು ನೀಡಲಾಗುತ್ತೆ. ಆ ಪ್ರತಿಯನ್ನು ತೆಗೆದುಕೊಂಡ ನಂತರ ಅಪ್ಪರ್ ಕೋರ್ಟ್, ಅಂದರೆ ಇವರು ಜನಪ್ರತಿನಿಧಿಗಳ ನ್ಯಾಯಾಲಯದ ನಂತರ ಹೈಕೋರ್ಟ್ಗೆ ಹೋಗಿ ಅಪೀಲನ್ನು ಹಾಕಬೇಕಾಗುತ್ತೆ. ಹೈಕೋರ್ಟ್ಗೆ ಅಪೀಲನ್ನು ಹಾಕಿದ ಬಳಿಕ ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪೇನಿದೆ ಆ ತೀರ್ಪನ್ನು ಚಾಲೆಂಜ್ ಮಾಡುವಂಥದ್ದು. ಆ ತೀರ್ಪನ್ನು ಚಾಲೆಂಜ್ ಮಾಡಿ ಅದಕ್ಕೆ ಸ್ಟೇ ತರಲಿಕ್ಕೆ ಮಾಡ್ತಾರೆ. ಒಂದು ವೇಳೆ ಹೈಕೋರ್ಟ್ ಈ ಅರ್ಜಿಯನ್ನು ಅಡ್ಮಿಟ್ ಮಾಡಿಕೊಂಡು 1 ತಿಂಗಳ ಕಾಲಾವಕಾಶದ ಒಳಗಡೆ ಇವರಿಗೇನಾದ್ರು ಮಧ್ಯಂತರ ಸ್ಟೇ, ಅಂದರೆ ಇಂಟ್ರೀಮ್ ಸ್ಟೇ ಅಂತ ನಾವೇನು ಹೇಳ್ತೀವಿ, ಆ ಇಂಟ್ರೀಮ್ ಸ್ಟೇಯನ್ನು ಕೊಟ್ಟರೆ ಇವರ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ. ಒಂದು ವೇಳೆ ಅದು ಆಗಲಿಲ್ಲ ಅಂತ ಹೇಳಿದರೆ ಇವರಿಗೆ ಇದ್ದಂಥ ಶಾಸಕ ಸ್ಥಾನವನ್ನು ಕಳ್ಕೊಳ್ಬೇಕಾಗುತ್ತೆ. ಎಂಥ ವಿಪರ್ಯಾಸ ಅಂದರೆ, ಈತ ಜೈಲಿನಲ್ಲೇ ಇದ್ದುಕೊಂಡೇ ಆರೋಪಿತನಿದ್ದಾಗ ಎಲೆಕ್ಷನ್ಗೆ ಕಂಟೆಸ್ಟನ್ನು ಮಾಡಿ ಜೈಲಿನಲ್ಲಿ ಇದ್ದುಕೊಂಡೇ ಈತ ಗೆಲುವನ್ನು ಸಾಧಿಸುವಂಥದ್ದು. ಈಗ ಅದೇ ಜೈಲಿನಲ್ಲಿ ಇದ್ಕೊಂಡು ತನ್ನ ಶಾಸಕ ಸ್ಥಾನವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದು ಒದಗಿರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಈ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಯಾರೆಲ್ಲ ಇಷ್ಟು ದಿನಗಳ ಕಾಲ ನಾವು ಯಾವುದೇ ಹತ್ಯೆಯನ್ನು ಮಾಡಿಲ್ಲ, ನಮಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು, ಅಂಥವ್ರು ಎಲ್ಲರೂ ಕೂಡ ಈಗ ದೋಷಿ ಅಪರಾಧಿಗಳಾಗಿ ಸಜಾಬಂದಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂಥದ್ದು. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೂ ಕೂಡ ಅವರ ವಕೀಲರ ಜೊತೆ ಈಗಾಗಲೇ ವಿನಯ್ ಕುಲಕರ್ಣಿ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಏನು ಇವತ್ತು ನಾಳೆ ಅವರಿಗೆ ಇವತ್ತು ಪ್ರತಿ ಸಿಕ್ಕಿದ್ರೆ ನಾಳೆ ಭಾನುವಾರ, ಸೋಮವಾರ ಬಸವ ಜಯಂತಿ ಇರೋ ಹಿನ್ನೆಲೆಯಲ್ಲಿ ಅವತ್ತು ಕೂಡ ರಜೆ ಇರುವ ಸಾಧ್ಯತೆ ಇದೆ. ಹೀಗಾಗಿ ಮಂಗಳವಾರ ಅವರು ಹೈಕೋರ್ಟ್ ಮೊರೆ ಹೋಗ್ಬೋದು. ಮಂಗಳವಾರ ಹೈಕೋರ್ಟ್ ಮೊರೆ ಹೋಗಿ ಅಲ್ಲಿ ಈ ತೀರ್ಪೇನಿದೆ ಈ ತೀರ್ಪನ್ನು ಚಾಲೆಂಜ್ ಮಾಡ್ಬೋದು. ಅದು ಅರ್ಜಿನ ಅಡ್ಮಿಟ್ ಮಾಡಿಕೊಂಡು ಅದರ ಜೊತೆಗೆ ಏನಾದ್ರು ವೆಕೇಷನ್ಸ್ ಏನಾದ್ರು ಬಂದರೆ ವೆಕೇಷನ್ ಬೆಂಚ್ಗೆ ಹೋಗಬೇಕಾಗುತ್ತೆ. ತುರ್ತಾಗಿ ಅರ್ಜಿಯನ್ನು ಪರಿಗಣನೆ ಮಾಡಬೇಕು ಅಂತೇಳಿ ಅವರ ಪರ ವಕೀಲರು ಮನವಿಯನ್ನು ಮಾಡಿಕೊಂಡ್ರೆ ವೆಕೇಷನ್ ಬೆಂಚಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರ ಬಹುತೇಕವಾಗಿ ಶಾಸಕ ಸ್ಥಾನ ಏನು ರದ್ದಾಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ತೀರ್ಪು ಬಂದ ಬೆನ್ನಲ್ಲೇ ಕೋರ್ಟ್ನಿಂದ ಸ್ಪೀಕರ್ಗೆ ಒಂದು ಕಾಪಿಯನ್ನು ಇಲ್ಲ ಒಂದು ಪತ್ರವನ್ನು ಬರೆದು ಅಲ್ಲಿಗೆ ಲೆಟರ್ನ ರಿಜಿಸ್ಟರ್ ಕಳಿಸ್ಕೊಡುವಂಥ ಸಾಧ್ಯತೆ ಇದೆ. ಇಂಥ ಜನಪ್ರತಿಯ ವಿರುದ್ಧ ಅಪರಾಧಿ ಅಂಥೇಳಿ ನ್ಯಾಯಾಲಯದಿಂದ ತೀರ್ಪು ಬಂದಿದೆ. ಹೀಗಾಗಿ ಆತನಿಗೆ ಮುಂದಿನ ಕ್ರಮ ಕೈಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಸ್ಪೀಕರ್ ಅದನ್ನು ಗಮನಿಸಿ ತತ್ಕ್ಷಣವಾಗಿ ಅದನ್ನು ಶಾಸಕ ಸ್ಥಾನವನ್ನು ರದ್ದು ಮಾಡಬಹುದು. ಇಲ್ಲ ಅವ್ರದ್ದೇ ಕಾಂಗ್ರೆಸ್ ಸರ್ಕಾರ ಇರುವ ಹಿನ್ನೆಲೆಯಲ್ಲಿ, ಈತನು ಕಾಂಗ್ರೆಸ್ ಶಾಸಕ ಆಗಿರುವ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮಯಾವಕಾಶವನ್ನು ಅಂದರೆ ತಳ್ಕೊಂಡು ಮುಂದೆ ಹೋಗಿ ಮುಂದಿನ ದಿನಗಳಲ್ಲಿ ಇವರಿಗೆ ಹೈಕೋರ್ಟ್ನಲ್ಲಿ ಯಾವುದೇ ರೀತಿಯ ಇವರ ಪರವಾಗಿ ಅಂದರೆ ಆ ಅಪರಾಧಿಗಳ ಪರವಾಗಿ ಯಾವುದೇ ತೀರ್ಪುಗಳು ಬರದೇ ಹೋದರೆ, ಸ್ಟೇ ಆಗದೆ ಹೋದರೆ ಈತನಿಗೆ ಶಾಸಕ ಸ್ಥಾನವನ್ನು ಅನಿವಾರ್ಯವಾಗಿ ರದ್ದು ಮಾಡುವಂಥ ಪರಿಸ್ಥಿತಿ ಬರುವಂಥದ್ದು. ಸದ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ಸಜೆ ಆಗಿರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.